ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಡೇ ನ್ಯೂ ಲಾಗ್. ಇವತ್ತು ನಾನು ಶಿಶಿರನ ಸ್ಕೂಲಲ್ಲಿ ಇತ್ತೀಚೆಗೆ ಪೇರೆಂಟ್ಸ್ ಓರಿಯೆಂಟೇಷನ್ ಅಂದರೆ ತಂದೆ ತಾಯಿಗೆ ಶಾಲಾ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡುವಂತಹ ಪ್ರೋಗ್ರಾಮ್ ನಡೀತು. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಶಿಶಿರ ಈ ಸ್ಕೂಲ್ನ ಯಾವ ಸ್ಕೂಲು ಅಂತ ನಾನು ಹೇಳಲ್ಲ. ಈ ಸ್ಕೂಲ್ನ ಆಯ್ಕೆ ಮಾಡ್ಕೊಂಡಿದ್ದು ಬೈ ಚಾನ್ಸ್ ಅನ್ನೋದಕ್ಕಿಂತ ಅದೇನೋ ಇನ್ಸ್ಟಿಂಕ್ಟ್ ಅಂತ ಅನಿಸುತ್ತೆ. ಸೊ ಆ ಇನ್ಸ್ಟಿಂಕ್ಟು ಗೊತ್ತಿಲ್ಲ ಅದು ಯಾವ ಥರ ಅಂತ. ನಾನು ಸುಮಾರು ಸ್ಕೂಲ್ಗೆಲ್ಲ ಕರ್ಕೊಂಡು ಹೋಗಿದ್ದೆ, ಆದರೆ ಅವನು ಆಯ್ಕೆ ಮಾಡ್ಕೊಂಡಿದ್ದು ಈ ಸ್ಕೂಲ್ನ. ಸೊ ಈ ಸ್ಕೂಲಲ್ಲಿ CBSE ಪಠ್ಯಕ್ರಮವನ್ನು ಫಾಲೋ ಮಾಡ್ತಾರೆ. ಈ CBSE ಪಠ್ಯಕ್ರಮ ಅಂದರೆ ಏನು ಅಂತ ಅವರು ವಿವರಿಸ್ತಾ ಇದ್ರು ಅವತ್ತು ಎಲ್ಲರಿಗೂ. ಯಾಕೆಂದರೆ ತುಂಬ ಜನ ಪೇರೆಂಟ್ಸ್ಗೆ ಗೊತ್ತಿರೋದ ಈ ಸ್ಕೂಲಲ್ಲಿ ಅವ್ರು ಸೇರ್ಕೊಂಡಿದ್ದಾರೆ, ಇವ್ರು ಸೇರ್ಕೊಂಡಿದ್ದಾರೆ, ನಮ್ಮ ಮಗುನೂ ಸೇರ್ಕೊಳ್ಳಿ ಅಂತ ಸೇರಿಸ್ಬಿಡ್ತಾರೆ. ಯೂಶ್ವಲಿ ಪೇರೆಂಟ್ಸ್ಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಏನು ಇದು CBSE ಅಂದರೆ ಏನು, ಸೆಂಟ್ರಲ್ ಸಿಲೆಬಸ್ಸು ಅಂದರೆ ರಾಷ್ಟ್ರ ಪಠ್ಯಕ್ರಮ, ರಾಜ್ಯ ಪಠ್ಯಕ್ರಮ, ರಾಷ್ಟ್ರ ಪಠ್ಯಕ್ರಮ, ಅಂತಾರಾಷ್ಟ್ರೀಯ ಪಠ್ಯಕ್ರಮ ಅಂತ 3 ಥರ ಇರುತ್ತೆ. ಇವರ ಸ್ಕೂಲು ರಾಷ್ಟ್ರ ಪಠ್ಯಕ್ರಮಕ್ಕೆ ಒಳಪಟ್ಟಿದೆ. ಸೊ ಈ ರಾಷ್ಟ್ರ ಮಟ್ಟಕ್ಕೆ ಒಳಪಟ್ಟಂತಹ ಈ ಶಾಲೆಯಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಯನ್ನು ತಂದಿದ್ದಾರೆ, ಇವಾಗ ಯಾವ ಥರ ಈ ಕೇಂದ್ರ ಸರ್ಕಾರದ ಈ ಹೊಸ ಪಠ್ಯಕ್ರಮದಲ್ಲಿ ಯಾವ ಥರ ಬದಲಾವಣೆ ಆಗಿದೆ ಅನ್ನೋದನ್ನು ಈ ಶಾಲೆಯ ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದ ಅವ್ರ ಹೆಡ್ಡು ವಿವರಿಸ್ತಾ ಇದ್ರು. ಸೊ ಬನ್ನಿ ಕೇಳ್ಕೊಂಡು ಬರೋಣ. ಒಂದು ಸಣ್ಣ ಬಿಟ್ಟು ಹಾಕ್ತೀನಿ ಅವ್ರು ಏನು ಹೇಳಿದ್ರು ಅಂತ. What I am trying to convey is the difficulty of the exam for if you are aiming for 90 and above is increases every year. If you have read the newspaper and not that read, especially class 12 CBSE students, their physics paper it was at the level of JEE mains, chemistry paper it was at the level of JEE mains. So why they are trying to increase the difficulty is to gauge the understanding level. Pass ella ಮಾಡಬಹುದು, but score ಮಾಡಬೇಕು ಅಂತಂದ್ರೆ they should understand the basic, they should understand at the core level what the subject is asking of them. So that is the reason why I am just showing the statistics to make a point. So ಮಕ್ಕಳು ಸ್ಕೋರ್ ಮಾಡಬೇಕು ಅಂತಂದ್ರೆ it is not only essential ಅವರು ಬರೀ ಮುಂಚೆ ತರ ಮಗ್ ಮಾಡ್ಕೊಂಡು ಹೋದ್ರೆ it is not possible. To understand the subject they need to experience it. That is why we have something called activity based education from class 1 to class, like up to class, and also we have activity based only. But primarily why we do this activity based education from class 1 to 5 is the students it should be more play and fun, and main again antandre they should feel what the subject is. So that is why activity based education plays a vital role in making students understand what it is, not only from the board perspective, also for understanding what the subject is. ಇದಾದಮೇಲೆ ಅವ್ರು ಹೇಳಿದರು, ನೀವು ಈಗ ಮಗಪ್ ಮಾಡ್ಕೊಂಡು ಬರೋದನ್ನು ಮಗುವಿಗೆ ಕಲಿಸಿದ್ರೆ ಪ್ರಯೋಜನ ಇಲ್ಲ. ಕಾನ್ಸೆಪ್ಟ್ ಬೇಸ್ ಮೊದಲೆಲ್ಲ ಒಂದು ರೇಷ್ಯೋದಲ್ಲಿ ಕಡಿಮೆ ಇರ್ತಿತ್ತು, ಏನೋ ಮಗಕೊಂಡು ಬಂದು ಬರೆಯುವಂಥದ್ದು ಒಂದಷ್ಟು ಇರ್ತಿದ್ವು. ಈಗ ಹಾಗಿಲ್ಲ, 70% ಅಷ್ಟು ನೀವು ನಿಮ್ಮ ಕಾನ್ಸೆಪ್ಟ್ ವಿಷಯವನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬರೆಯುವ ರೀತಿ ಇರುತ್ತೆ. ಸೊ ಅದರಿಂದ ಮಗುವಿಗೆ ವಿಷಯವನ್ನು ಅರ್ಥ ಮಾಡಿಕೊಂಡು ಕಲಿಯುವುದನ್ನು ಕಲಿಸಬೇಕು. ಅದೇ ತಂದೆ ತಾಯಿ ಮತ್ತು ಶಿಕ್ಷಕರ ಗುರಿಯಾಗಬೇಕು ಅನ್ನೋದು ರಾಷ್ಟ್ರ ಪಠ್ಯಕ್ರಮದ ಉದ್ದೇಶ ಅನ್ನೋದನ್ನು ಅವರು ವಿವರಿಸಿದರು. ಆಮೇಲೆ ಇನ್ನು ಅವರ ಹೆಡ್ ಮಿಸ್ಟ್ರೆಸ್ ಒಂದು ಮಾತನ್ನು ಹೇಳ್ತಾ ಇದ್ರು. ಏನದು ನೀವೇ ಕೇಳ್ಕೊಡಿ. Restricting the televisions, ಅದಕ್ಕೆ ಅಂತ ಟೈಮ್ ಸ್ಲಾಟ್ ಮಾಡಿ and fix a routine, daily ಒಂದು routine fix ಮಾಡಿ, Saturday Sunday ಒಂದು routine fix ಮಾಡಿ, because they are a smaller children. If you tell them they don't understand, if you punish them they don't understand. Don't beat the children, you should never beat. ನಾನು ಚೆನ್ನಾಗಿ ಹೊಡೆದ್ಬಿಟ್ಟು ಕರ್ಕೊಂಡು ಬಂದೆ ಅಂತಾರೆ ಕೆಲವೊಂದು ಪೇರೆಂಟ್ಸ್. never beat a child. ನೋಡಿ ಎಷ್ಟೊಂದು ಅನಿಮಲ್ಸ್ ಇದೆ ನಮ್ಮ ಸುತ್ತ, ತುಂಬ ಅನಿಮಲ್ಸ್ ಇದೆ. ಯಾವುದಾದ್ರೂ ಒಂದೇ ಒಂದು ಅನಿಮಲ್ ಎಕ್ಸಾಂಪಲ್ ಕೊಡಿ, ಹೊಡೆಯೋ ಅನಿಮಲ್ ಯಾವುದು? ಮನುಷ್ಯನ ಬಿಟ್ರೆ ಯಾರು ಹೊಡೆಯಲ್ಲ, ನಾವೇ ಹೊಡೆಯೋದು. ಹೊಡೆದ್ರೆ ಕಲಿಯಲ್ಲ, they will never study. Okay, regular checking of communication channels,
ಇವತ್ತು ಬಂದಿರೋ ಪೇರೆಂಟ್ಸ್ ತುಂಬ ಕಮ್ಮಿ, ಯಾಕೆಂದರೆ ಅವ್ರ ಮೆಸೇಜೇ ನೋಡಿಲ್ಲ. ಯು ಹ್ಯಾವ್ ಟು ಚೆಕ್ ಯುವರ್ ಕಮ್ಯುನಿಕೇಷನ್ ಚಾನೆಲ್ಸ್. ಫೋನ್ ಮಾಡಿ ಕೇಳ್ತಾರೆ, ಏನು ಫಂಕ್ಷನ್ ಮಾಡ್ತಾ ಇದ್ದೀರಾ, ಪೆಂಡಲ್ ಹಾಕಿದ್ದೀರಾ, ಏನು ಮಾಡ್ತೀರಾ ಅಂತ. ನಾವು ಕಳಿಸಿ 1 ವೀಕ್ ಆಯಿತು. ಸೊ ಮೆನಿ ಪೇರೆಂಟ್ಸ್ ಹ್ಯಾವ್ ನಾಟ್ ಚೆಕ್ ದಿ ಮೆಸೇಜಸ್. ಪ್ಲೀಸ್ ಗೋ ಥ್ರೂ ವಿತ್ ದಿ ಕಮ್ಯುನಿಕೇಷನ್ ಚಾನೆಲ್ಸ್ ಆ್ಯಂಡ್ ಆರ್ ERP ಸಿಸ್ಟಮ್ಸ್. ಅಟೆಂಡಿಂಗ್ PTMs. ಮ್ಯಾಮ್ ಮದುವೆಗೆ ಹೋಗ್ಬಿಟ್ಟಿದ್ದೆ, ನೆಕ್ಸ್ಟ್ ಡೇ ಬರ್ತಾರೆ, ನೆಕ್ಸ್ಟ್ ಡೇ ಅವರ್ ಟೀಚರ್ಸ್ ವಿಲ್ ಕ್ಲೋಸ್ ದಿ ಫೈಲ್ಸ್. ಸೊ ಮೇಕ್ ಶ್ಯೂರ್, ಅದಕ್ಕೆ ನಿಮ್ಮ ಅಕಾಡೆಮಿಕ್ ಕ್ಯಾಲೆಂಡರ್ ತೆಗೆದಾಗ ಟೆಂಟೇಟಿವ್ PTM ಡೇಟ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಮೇಕ್ ಶ್ಯೂರ್ ದಟ್ ಯು ಆರ್ ಅಟೆಂಡಿಂಗ್ ಆ್ಯಂಡ್ ಮಾನಿಟರಿಂಗ್ ದಿ ಅಕಾಡೆಮಿಕ್ ಗ್ರೋತ್ ಆಫ್ ಯುವರ್ ಚಿಲ್ಡ್ರನ್ and being a partner in your child's education journey. It's not only the child's responsibility. ಮಗು ಒಂದೇ ಓದೋದಲ್ಲ, ಟೀಚರ್ಸು ಓದಬೇಕು, ಮಗುನೂ ಓದಬೇಕು, ಪ್ಯಾರೆಂಟು ಓದಬೇಕು. So all of us need to read and upgrade ourselves to make this education system successful. Healthy and positive habits and talks. So this is an age where children will listen and repeat more. ಸೊ ಏನು ಮಾಡ್ತೀವಿ, ಏನಾದರೂ ಒಂದು ವರ್ಡ್ನ ಯೂಸ್ ಮಾಡಿದಾಗ ವಾಟ್ ಅ ಚೈಲ್ಡ್ ವಿಲ್ ಡೂ, ಚೈಲ್ಡ್ ವಿಲ್ ಸ್ಟಾರ್ಟ್ ರಿಪೀಟಿಂಗ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ದ್ಯಾಟ್ ವರ್ಡ್ಸ್ ಅಟ್ ದಿಸ್ ಕ್ಲಾಸ್ ರೂಮ್. ಸೊ ದಯವಿಟ್ಟು ಮಗು ಜೊತೆ ಮಾತಾಡಿದಾಗ ಬಿ ಪೊಲೈಟ್, ಬಿ ಜೆಂಟಲ್, ಆ್ಯಂಡ್ ಇಫ್ ಯು ಬೀಟ್ ದಿ ಚೈಲ್ಡ್ ವಿಲ್ ಬೀಟ್ ಅದರ್ ಚಿಲ್ಡ್ರನ್ ಅಟ್ ದಿ ಹೋಮ್ ಟು ಟೀಚ್ ಅ ಗುಡ್ ಲೆಸನ್. So this is a growing age. So you have to talk to the child. Never say any negative words. ನಿನಗೆ ಬುದ್ಧಿ ಇಲ್ಲ, ಅವ್ರನ್ನ ಕಂಪೇರ್ ಮಾಡಬೇಡಿ, ಮತ್ತು ಮಗುನ ಬೈಯೋ ಹಾಗೆ ಇಲ್ಲ. ಇಫ್ ಯು ಪನಿಷ್, ದಟ್ ಈಸ್ ಆಲ್ಸೋ ಅ ಪನಿಷ್ಮೆಂಟ್ ಫಾರ್ ಅಸ್. ನೀವೆಷ್ಟು ನಿಮ್ಮ ಮಗುನ ಕೇರ್ ಮಾಡ್ತೀರೋ ಅಷ್ಟೇ ಕೇರಿಂಗ್ ನಮಗೂ ಇದೆ. The other day, one of the example what we have received, the child was being punished without food. ಪೇರೆಂಟ್ಸ್ಗೆ ಫೋನ್ ಮಾಡಿ ಕೇಳಿದ ಪೇರೆಂಟ್ಸ್ ಏನು ಹೇಳಿದ್ರು, ಐ ಪನಿಷ್ ದ ಚೈಲ್ಡ್ ಬಿಕಾಸ್ ಚೈಲ್ಡ್ ಇಸ್ ನಾಟ್ ಈಟಿಂಗ್ ಫುಡ್. ಸೊ ಮಗು ಊಟ ಕಳಿಸ್ದಿರ ಇರೋದು ಒಂದು ಪನಿಷ್ಮೆಂಟ್. ಸೊ ದಟ್ ಇಸ್ ವಾಟ್ ದೇ ಥಾಟ್. ದಟ್ ಇಸ್ ನಾಟ್ ಇಟ್ ಆಲ್ ಅ ಪನಿಷ್ಮೆಂಟ್. ನೆವರ್ ಪನಿಷ್ ಅ ಚೈಲ್ಡ್ ಆರ್ ನೆವರ್ ಬೀಟ್ ಅ ಚೈಲ್ಡ್ ಆರ್ be gentle, be polite to your children. And when you give a food also, please monitor it should be a balanced diet food. There should be a vegetables, fruits, as well as some small amount of food. As already I mentioned in my previous session, don't dump a food. 4 ಇಡ್ಲಿ ತಿನ್ನುತ್ತಾ ನಮ್ಮ ಮಗು, ಮನೆಯಲ್ಲಿ ತಿಂತಾರಾ? ತಿನ್ನಲ್ಲ. ಸ್ಕೂಲಲ್ಲಿ ತಿಂತಾರೆ ಅಂತ ಬಾಕ್ಸು 4 ಬಾಕ್ಸ್. Don't do that, because child will come back without eating, seeing that overloaded food box. ನಮ್ಗೆ ಯಾರಾದರೂ ತುಂಬ ಓವರ್ಲೋಡ್ ಮಾಡಿಬಿಟ್ರೆ we don't like to eat. So make sure that small chunks of food is being given in a different boxes. Make it more colorful, make it more interesting, and make it more nutritious, and make a bedtime habit for a child, reading a story and sleeping early and getting up early. ಎಲ್ಲ ಸ್ಕೂಲಲ್ಲೂ ಸ್ಮಾರ್ಟ್ ಕ್ಲಾಸ್ ಅಂತ ಅಳವಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಬದಲಾವಣೆ ನಂಗೆ ತುಂಬ ಇಷ್ಟ ಆಯಿತು. ನಿಮಗೇನು ಅನಿಸುತ್ತೆ? ಇವತ್ತಿನ ಟೆಕ್ನಾಲಜಿ ಬೇಕು ಅನಿಸುತ್ತಾ, ಬೇಡ ಅನಿಸುತ್ತಾ? ನಿಮ್ಮ ಅನಿಸಿಕೆಯನ್ನು ನೀವು ಹೇಳಿ. ಮತ್ತೆ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ.